ಕಳೆದ 6-7 ವರ್ಷಗಳಿಂದ ಇಲ್ಲಿ ಶಾಸಕರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಒಂದು ಕಚೇರಿಯನ್ನೇ ತೆಗೆದಿರಲಿಲ್ಲ. ಈ ಉಪಚುನಾವಣೆಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ಜವಾಬ್ದಾರಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ತಾಲೂಕಿನ ಜನಸಾಮಾನ್ಯರಿಗೆ ಭಾಳ ಖುಷಿ ಆಗ್ತಾಯಿದೆ. ಏನು ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಈ ಕಚೇರಿ ಮಾಡ್ತದೆ. ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕಚೇರಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಭಾಗಿಯಾಗತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇವತ್ತು ತಾಲೂಕಿನ ಭಾಳಷ್ಟು ಜನ ಮುಖಂಡರು ಈ ಕಚೇರಿಯ ಪ್ರಾರಂಭೋತ್ಸವಕ್ಕೆ ಬಂದಿದ್ದಾರೆ. ಈ ಕಚೇರಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತದೆ. ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಕೊಂಡಿಯಾಗಿ ಕೆಲಸವನ್ನು ಈ ಕಚೇರಿ ಪ್ರಾರಂಭ ಮಾಡ್ತದೆ. ಸಾಕಷ್ಟು ಕ್ಷೇತ್ರದ ಸಮಸ್ಯೆಗಳು, ಕಷ್ಟದ ಸಮಸ್ಯೆ ತೀರಾ ಮಿತಿ ಮೀರ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಏನಾದರೂ ಹೊಸ ಯೋಜನೆಗಳು ಇಲ್ಲ, ಈಗಾಗಲೇ ನಾನು ನಗರಸಭೆಯ ಗೌರವಾನ್ವಿತ ಸದಸ್ಯರು ಕಮಿಷನರ್ ಜೊತೆ ಸಭೆ ಮಾಡಿ ಕಸಕ್ಕೆ ಮುಕ್ತಿಯನ್ನು ಕೊಡಬೇಕು ಅಂತೇಳಿ ಕಸವನ್ನು ವೈಜ್ಞಾನಿಕವಾಗಿ ವರ್ಗೀಕರಣ ಮಾಡೋದು ಮತ್ತು ಅದನ್ನು ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಇವತ್ತು ಪರಿಹಾರ ಕಂಡುಕೊಳ್ತೀವಿ. ಇಲ್ಲಿ ತನಕ ಸಮಸ್ಯೆಯಾಗೇ ಇತ್ತು. ಅದಕ್ಕೆ ಜಾಗವನ್ನು ಗುರುತು ಮಾಡಿದ್ದೀವಿ. ಅದರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರ ಜೊತೆ ಸಂಪರ್ಕ ಮಾಡಿ ಈಗ ಏನು ಇತ್ತು ಈ ತಾಲೂಕಿನ ಎಲ್ಲ ಸಮಸ್ಯೆ, ಅದರಲ್ಲೂ ನಗರದಲ್ಲಿರ್ತಕ್ಕಂಥ ಕಸ ಸಮಸ್ಯೆ ಮತ್ತು UGD ಇದಕ್ಕೆಲ್ಲ ಸಂಬಂಧಪಟ್ಟಂಥ ಹಲವಾರು ಸಭೆಗಳನ್ನು ಮಾಡಬೇಕಾಗತ್ತೆ, ಅಧಿಕಾರಿಗಳು ಚರ್ಚೆ ಮಾಡಬೇಕಾಗತ್ತೆ. ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ತೀವಿ. ಈಗ ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರೂ ನಾನು ಸ್ವಾಗತಿಸ್ತೀನಿ. ಪಕ್ಷ ತಗೊಳ್ಳೋ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಅಲ್ಲ ಸರ್, ನೀವು ಒತ್ತಾಯ ಮಾಡ್ತೀರಾ ಅಂತೇಳಿ ಈಗ 6ನೇ ಸಲ MLA ಆಗಿದ್ದೀರಾ, ಸೀನಿಯರ್ ಇದ್ದೀರಾ. ನಾನೇನು ಒತ್ತಾಯ ಮಾಡಲ್ಲ. ನಾನೇನು ಅದರ ಆಕಾಂಕ್ಷಿಯಾಗಿ ನನಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರಿದ್ದಾರೆ. ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಏನಾದರೂ ಅಂದರೆ ಪಕ್ಷಕ್ಕೆ ಬರುವಾಗ ಈ ಥರ ಏನಾದರೂ ಸಚಿವ ಸ್ಥಾನದ ನನ್ನ ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡ್ತಕ್ಕಂತಾಗಿದೆ. 3.5 ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಗಮನ ಕೊಡ್ತೀನಿ. ನಾನು ಯಾವುದೇ ಮಂತ್ರಿಗಿರಿ ಹಿಂದೆ ಹೋಗೋದಿಲ್ಲ. ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ, ಈಗಾಗಲೇ ನಮ್ಮ ಜಿಲ್ಲೆಗೆ ಉಪಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ನಮಗೆಲ್ಲ ಪರಿಚಯ ಇದ್ದಾರೆ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಸಾಕಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನನಗೆ ಈಗ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಏನಾದರೂ ತರಿಸುವಂಥ ಕೆಲಸ ಆಗುತ್ತಾ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕು ಮತ್ತು 15ನೇ ತಾರೀಕು ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಚುನಾವಣೆ ಗೆದ್ದ ಮೇಲೆ ಸಾರ್ವಜನಿಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಸಭೆಗೆ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಇರ್ತಾರೆ. ನಾನು ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೆ. ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಹಾಲು ಉತ್ಪಾದನೆ ಮಾಡ್ತೀವಿ. ರಾಮನಗರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ. ಚನ್ನಪಟ್ಟಣ ತಾಲೂಕು ಒಂದು ತಾಲೂಕಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು. ಹಾಲಿನ ದರವನ್ನು ಹೆಚ್ಚಿಗೆ ಮಾಡಬೇಕು, ಹಾಲು ಉತ್ಪಾದಕರಿಗೆ ತೊಂದರೆ ಆಗ್ತಾಯಿದೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಸೆಳೆದಿದ್ದೆ. ಅದನ್ನು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹೈನುಗಾರಿಕೆ ಸಚಿವರನ್ನು, ಸಹಕಾರಿ ಸಚಿವರನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳ ಗಮನ ತಂದು ನಮ್ಮ ರೈತರಿಗೆ ಒಂದು 5 ರೂಪಾಯಿ ಹೆಚ್ಚಿಗೆ ಹಾಲಿಗೆ ಬೆಲೆ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ.